ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ನಾನು ನಿಮ್ಮ ಪ್ರೀತಿಯ ಸ್ಮಿತಾ. ನನ್ನ ಸ್ಮಿತಾ ಶಶ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನು ಮಲ್ಲೇಶ್ವರಮಲ್ಲಿರುವಂತಹ ಗಂಗಮ್ಮ ಟೆಂಪಲ್ ಬಗ್ಗೆ ವಿಡಿಯೋ ಮಾಡಿದ್ದೀನಿ ಫ್ರೆಂಡ್ಸ್. ಆ ವಿಡಿಯೋ ನಿಮ್ಮೊಟ್ಟಿಗೆ ಶೇರ್ ಮಾಡ್ಕೊಳ್ಬೇಕು ಅಂತ ಇದ್ದೀನಿ. ನನಗೆ ತಿಳಿದಿರುವಂಥ ವಿಷಯ ನಾನು ನಿಮ್ಮೊಟ್ಟಿಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಗಂಗಮ್ಮ ಅನ್ನೋದು ಪ್ರಸಿದ್ಧವಾದ ದೇವಸ್ಥಾನ, ಬೆಂಗಳೂರಿಗೇ ಪ್ರಸಿದ್ಧವಾಗಿರುವಂಥ ದೇವಸ್ಥಾನ. ತುಂಬ ಪವಾಡ ನಡೆಯುವಂಥ ದೇವಸ್ಥಾನ ಅಂತಲೇ ಹೇಳ್ಬೋದು. ತುಂಬ ಭಕ್ತಾದಿಗಳು ಕೂಡ ಅಲ್ಲಿಗೆ ಬರ್ತಾರೆ, ದೇವರ ದರ್ಶನವನ್ನು ಪಡಿತಾರೆ. ಅಮ್ಮನ ಒಂದು ಅಲಂಕಾರ ನೋಡೋಕ್ಕೆ ಎರಡು ಕಣ್ಣು ಸಾಲಲ್ಲ, ಅಷ್ಟು ತುಂಬ ಚೆನ್ನಾಗಿ ಅಲಂಕಾರ ಮಾಡ್ತಾರೆ. ಪೂಜೆಗಳನ್ನು ಮಾಡ್ತಾರೆ, ಹೋಮ ಪ್ರತಿಯೊಂದು ಕೂಡ ಸತ್ಯನಾರಾಯಣ ಪೂಜೆ ಎಲ್ಲ ಮಾಡ್ತಾರೆ, ತುಂಬ ವಿಜೃಂಭಣೆಯಿಂದ ಮಾಡ್ತಾರೆ. ಮತ್ತು ಜಾತ್ರಾ ಮಹೋತ್ಸವ ನಡೆಯುತ್ತೆ ಅಲ್ಲಿ ವರ್ಷಕ್ಕೆ 3 ದಿನ, ತುಂಬ ಗ್ರ್ಯಾಂಡಾಗಿ ಮಾಡ್ತಾರೆ. ಮೆರವಣಿಗೆ ಕೂಡ ಇರುತ್ತೆ. ಅದನ್ನೆಲ್ಲ ಕಣ್ಣು ತುಂಬಿಕೊಂಡು ಬಂದವಳು ನಾನು. ಯಾಕಂದರೆ ಮಲ್ಲೇಶ್ವರಮಲ್ಲಿ 12 ಇಯರ್ಸಿಂದ ಇದ್ದೆ ನಾನು. ಆಗ ಗ್ರಾಮಗಳಿಗೆ ಅಲ್ಲಿರುವಂತಹ ಮೆರವಣಿಗೆಗಳಿಗೆ ಹೋಗ್ತಾ ಇರುತ್ತೆ. ಮತ್ತು ನಾನು ಪ್ರತಿ ಫ್ರೈಡೇ ಟ್ಯೂಸ್ಡೇ ರೀತಿಯಲ್ಲಿ ಅಮ್ಮನ ದರ್ಶನವನ್ನು ಮಾಡ್ಕೊಂಡು ಬರ್ತಿದ್ದೆ. ಮತ್ತು ಅಲ್ಲಿ ನಿಂಬೆಹಣ್ಣು ದೀಪ ಕೂಡ ನಾನು ಹಚ್ಚಿ ಬರ್ತಾಯಿದ್ದೆ ದೇವರಿಗೆ. ಯಾಕಂದರೆ ನಾವು ಒಂದು ನಂಬಿರುವಂಥದ್ದು, ಮತ್ತು ನಾವೇನಾದರೂ ಒಂದು ಅರಿಕೆ ಮಾಡಿಕೊಂಡ್ರೆ ಖಂಡಿತವಾಗಿ ಅಲ್ಲಿ ನೆರವೇರುತ್ತೆ ಇತ್ತು. ಅದೊಂದು ನಮ್ಮ ನಂಬಿಕೆ. ಯಾರ್ಯಾರು ನಂಬಿಕೆ ಇಡ್ತಾರೆ ಅದರ ಮೇಲೆ ಅದು ಡಿಪೆಂಡ್ ಆಗುತ್ತೆ. ಮತ್ತು ನಮ್ಮ ಎಕ್ಸ್ಪೀರಿಯೆನ್ಸ್ ಅಂತ ಕೂಡ ಹೇಳ್ಬೋದು. ಅಲ್ಲಿ ಅಮ್ಮನ ಒಂದು ಅಲಂಕಾರ ನೋಡ್ತಿದ್ರೆ ನಮ್ಮನ್ನು ನಾವೇ ಮರೆತು ಬಿಡ್ತೀವಿ. ಪ್ರತಿಯೊಂದು ದಿನವೂ ಅಲಂಕಾರ ತುಂಬ ಅದ್ಭುತವಾಗಿರುತ್ತೆ. ಅಲ್ಲಿ ಗಂಗಮ್ಮನೇ ಕೂತ ಅಂತ ಫೀಲ್ ಆಗುತ್ತೆ. ಅಮ್ಮನನ್ನು ನೋಡ್ತಿದ್ರೆ ನಮ್ಮನ್ನು ನಾವೇ ಮರೆತು ಬಿಡ್ತೀವಿ. ಅದರಲ್ಲೂ ಅಂತೂ ಶುಕ್ರವಾರದ ಒಂದು ಅಲಂಕಾರ, ಬೆಳ್ಳಿ ಅಲಂಕಾರ ಮಾಡ್ತಾರೆ ಅಮ್ಮನಿಗೆ. ಮತ್ತು ಅಮ್ಮನ ಕಣ್ಣು ಬಿಟ್ಟಂತೆ ಇರುತ್ತೆ. ಮತ್ತು ಮುಖದಲ್ಲಿ ಅರಿಶಿಣದ ಅಲಂಕಾರ ತುಂಬ ಅದ್ಭುತವಾಗಿರುತ್ತೆ. ಅಮ್ಮನನ್ನು 2 ಕಣ್ಣು ಸಾಲಲ್ಲ ಅಲ್ಲಿ ನೋಡೋಕ್ಕೆ, ಅಷ್ಟೊಂದು ಒಳ್ಳೆಯ ಅಲಂಕಾರ ಅಂತಲೇ ಹೇಳ್ಬೋದು ಅಲ್ಲಿ. ಮತ್ತು ಅಷ್ಟೊಂದು ಸತ್ಯ ಕೂಡ ಇದೆ, ನಂಬಿಕೆ ಕೂಡ ಇದೆ. ಭಕ್ತಾದಿಗಳು ಜನ ಸಾಗರನೇ ಬರುತ್ತೆ. ತುಂಬ ಜನ ಎಲ್ಲೆಲ್ಲಿಂದನೋ ಬರ್ತಾರೆ, ಅಮ್ಮನ ನಂಬ್ತಾರೆ, ಅಮ್ಮನ ಭಕ್ತಿ ಪಾತ್ರರಾಗ್ತಾರೆ, ಅಮ್ಮನಿಗೆ ಶರಣಾಗ್ತಾರೆ ಅಂತಲೇ ಹೇಳ್ಬೋದು. ಯಾಕಂದರೆ ಅಷ್ಟು ದೊಡ್ಡ ಪ್ರಸಿದ್ಧವಾಗಿರುವಂತಹ ದೇವಸ್ಥಾನ ಮಲ್ಲೇಶ್ವರಮಲ್ಲಿರುವಂತಹ. ಅಲ್ಲೇ ನಿಯರ್ ಕಾಡು ಮಲ್ಲೇಶ್ವರ ದೇವಸ್ಥಾನ ಇದೆ, ಅಲ್ಲೇ ಪಕ್ಕದಲ್ಲೇ ಕಾಡು ಮಲ್ಲೇಶ್ವರಂ ಟೆಂಪಲ್ ಕೂಡ ಇದೆ. ಅದನ್ನು ಕೂಡ ನಾನು ನಿಮ್ಮೊಟ್ಟಿಗೆ ನನ್ನ ಒಂದು ಯೂಟ್ಯೂಬ್ ಚಾನಲ್ಲಿ ಶೇರ್ ಮಾಡಿದ್ದೀನಿ. ಆ ವಿಡಿಯೋನ ನೀವು ನನ್ನ ಯೂಟ್ಯೂಬ್ ಚಾನಲ್ಲಿ ನೋಡ್ಬೋದು. ಪಕ್ಕದಲ್ಲೇ ಕೂಡ ದಕ್ಷಿಣಾಮೂರ್ತಿ ನಂದಿ ದೇವಸ್ಥಾನ ಕೂಡ ಇದೆ, ಮತ್ತು ನರಸಿಂಹ ದೇವಸ್ಥಾನ ಕೂಡ ಪಕ್ಕದಲ್ಲೇ ಇದೆ. ತುಂಬ ದೇವಸ್ಥಾನಗಳು ಪಕ್ಕದಲ್ಲೇ ಇದೆ. ಆದರೆ ಗಂಗಮ್ಮನ ಒಂದು ವಿಶೇಷವೇ ಬಹಳ ಮುಖ್ಯವಾಗಿರುವಂಥದ್ದು. ಅಲ್ಲಿ ಅಮ್ಮನ ಒಂದು ಪ್ರಸಿದ್ಧಿ ಹೇಳಬೇಕಂದ್ರೆ ಜನಸಾಗರನೇ ಹರಿದು ಬರುತ್ತೆ. ಭಕ್ತಾದಿಗಳು ಬರ್ತಾ ಇರ್ತಾರೆ, ಪೂಜೆಗಳು ಮಾಡ್ತಾರೆ, ಹರಕೆಗಳು ಮಾಡ್ತಾರೆ, ನಂಬಿಕೆ ಇಡ್ತಾರೆ. ನಂಬಿಕೆ ಅನ್ನೋದು ಮೈನ್ ಇಂಪಾರ್ಟೆಂಟ್ ಆಗಿರುತ್ತೆ. ನಮ್ಮ ನಂಬಿಕೆಯನ್ನು ನಮ್ಮನ್ನು ಕಾಪಾಡೋದು. ದೇವಾಲಯದ ಮುಖ್ಯ ದೇವತೆ ಗಂಗಮ್ಮ ಅಥವಾ ಗಂಗಾದೇವಿ ಅವರು ಭೂಮಿಯ ಮೇಲೆ ಗಂಗಾ ನದಿಯಾಗಿ ಮತ್ತು ಶಕ್ತಿಯ ಅವತಾರವಾಗಿ ಕಾಣಿಸಿಕೊಂಡಿದ್ದಾರೆ ಎಂದು ಪರಿಗಣಿಸಲಾಗಿದೆ. ಭಾರತದಾದ್ಯಂತ ಪ್ರಸಿದ್ಧವಾಗಿರುವಂತಹ ಗಂಗಮ್ಮ ದೇವಿಯು ಶಕ್ತಿ ದೇವತೆಯಾಗಿ ಒಬ್ಬರಾಗಿದ್ದಾರೆ. ಬೆಂಗಳೂರಿನ ಮಲ್ಲೇಶ್ವರಂನಲ್ಲಿ ಇರುವ ಗಂಗಮ್ಮ ದೇವಸ್ಥಾನ ಕೂಡ ತುಂಬಾ ಪ್ರಸಿದ್ಧವಾಗಿರುವಂತಹ ದೇವಸ್ಥಾನ. 1928ರಲ್ಲಿ ಗಂಗಮ್ಮ ದೇವಸ್ಥಾನ ಸ್ಥಾಪಿಸಲಾಗಿದೆ. 2004ರಲ್ಲಿ ದೇವಿಯ ಗೌರವಾರ್ಥವಾಗಿ ಶಾಶ್ವತ ದೇವಾಲಯವನ್ನು ಪವಿತ್ರಗೊಳಿಸಲಾಗಿದೆ. ಅಂದರೆ 2004ರಲ್ಲಿ ಗಂಗಮ್ಮ ದೇವಿಯ ಸಂಕಲ್ಪದ ಮೇರೆಗೆ ಪುನರ್ ನಿರ್ಮಾಣವನ್ನು ದೇವಸ್ಥಾನ ಮಾಡಲಾಗಿದೆ. ದೇವಾಲಯದ ಸಂಕೀರ್ಣದ ಒಳಗೆ ಗಣೇಶ, ಸುಬ್ರಹ್ಮಣ್ಯ ಮತ್ತು ನವಗ್ರಹಗಳ ಸಣ್ಣ ದೇವಾಲಯಗಳನ್ನು ಹೊಂದಿದೆ. ಇಲ್ಲಿ ಪ್ರತಿ ವರ್ಷ 3 ದಿನದವರೆಗೆ ವಿಜೃಂಭಣೆಯಿಂದ ಜಾತ್ರೆ, ಉತ್ಸವ, ಕರಗ ನಡೆಯುತ್ತದೆ. ಎಲ್ಲ ಭಕ್ತಾದಿಗಳು ಬಂದು ಇಲ್ಲಿ ಗಂಗಮ್ಮನ ದರ್ಶನವನ್ನು ಪಡೆದು ಪುನೀತರಾಗುತ್ತಾರೆ. ಇಲ್ಲಿ ಭಕ್ತಾದಿಗಳು ಹೂವು, ತೆಂಗಿನಕಾಯಿ ಮತ್ತು ಹಣ್ಣುಗಳೊಂದಿಗೆ ದೇವಿಗೆ ರಾಗಿ ಗಂಜಿಯನ್ನು ಅರ್ಪಿಸುತ್ತಾರೆ. ಗಂಗಮ್ಮ ದೇವಾಲಯದಲ್ಲಿ ಪ್ರತಿ ಶುಕ್ರವಾರ ಅನ್ನದಾನವನ್ನು ಏರ್ಪಡಿಸಲಾಗಿದೆ. ಶುಕ್ರವಾರದ ಅಲಂಕಾರವು ಬಹಳ ಸುಂದರವಾಗಿದೆ. ಇಲ್ಲಿಗೆ ಬರುವ ಭಕ್ತಾದಿಗಳು ನಿಂಬೆ ಹಣ್ಣಿನಿಂದ ಮಾಡಿದ ಆರತಿಯನ್ನು ಗಂಗಮ್ಮ ದೇವಿಗೆ ಆರತಿಯ ರೂಪದಲ್ಲಿ ಮಾಡಿ ಬೆಳಗುತ್ತಾರೆ. ಇಲ್ಲಿ ಪ್ರತಿ ಶುಕ್ರವಾರ ರಾತ್ರಿ ಗಂಗಮ್ಮ ದೇವಿಯು ದೇವಸ್ಥಾನದ ಒಳಗೆ ಸಂಚಾರ ನಡೆಸುತ್ತಾರೆ ಎಂದು ನಂಬಿಕೆ ಇದೆ. ಅದೇ ರೀತಿ ದೇವಸ್ಥಾನದ ಟ್ರಸ್ಟಿಯೊಬ್ಬರು ಒಂದು ಬಾಳೆ ಎಲೆಯಲ್ಲಿ ಅರಿಶಿಣ ಕುಂಕುಮವನ್ನು ಇಟ್ಟು ದೇವಾಲಯದ ಒಳಗೆ ಗರ್ಭಗುಡಿಯ ಬಾಗಿಲಲ್ಲಿ ಇಟ್ಟು ಬಾಗಿಲನ್ನು ಮುಚ್ಚಿ ಹೋಗಿದ್ದರು. ನಂತರ ಮರುದಿನ ಬಾಗಿಲನ್ನು ತೆರೆದು ನೋಡಿದಾಗ ಗಂಗಮ್ಮ ದೇವಿಯ 2 ಪಾದದ ಗುರುತು ಬಾಳೆ ಎಲೆಯ ಮೇಲೆ, ಅಂದರೆ ಅರಿಶಿಣ ಕುಂಕುಮದ ಮೇಲೆ ಮೂಡಿತ್ತು. ಇದರಿಂದ ಗಂಗಮ್ಮ ದೇವಿಯ ಸಂಚಾರ ಇದೆ ಎಂದು ನಂಬಲಾಗಿದೆ. ಇಲ್ಲಿ ಭಕ್ತಾದಿಗಳು ಅನೇಕ ಸೇವೆಗಳನ್ನು ಸಲ್ಲಿಸುತ್ತಾರೆ. ಇಲ್ಲಿ ಮಾತು ಬರದವರಿಗೆ ಮಾತು ಬರುತ್ತದೆ, ಮದುವೆಯಾಗದವರಿಗೆ ಮದುವೆ ಆಗುತ್ತದೆ, ಕಂಕಣ ಭಾಗ್ಯ ಕೂಡ ದೊರಕುತ್ತದೆ, ಮಕ್ಕಳಿಲ್ಲದವರಿಗೆ ಮಕ್ಕಳಾಗುತ್ತದೆ, ದೃಷ್ಟಿದೋಷಗಳು ತೆಗೆಯುತ್ತಾರೆ. ಇನ್ನು ಅನೇಕ ವರ್ಷಗಳಿಂದ ನಡೆದು ಬಂದಿದೆ. ಇನ್ನು ಅನೇಕ ಸೇವೆಗಳು ಕೂಡ ಇಲ್ಲಿ
ದೊರಕುತ್ತದೆ. ಸೇವೆಯನ್ನು ಭಕ್ತಾದಿಗಳು ಕೂಡ ಪಡೆದುಕೊಳ್ಳುತ್ತಾರೆ. ಅದೇ ರೀತಿ ಇದು ಬಹಳ ಪ್ರಸಿದ್ಧವಾಗಿರುವಂತಹ ಮಲ್ಲೇಶ್ವರಂ 15 ಕ್ರಾಸ್ ಅಲ್ಲಿ ಇರುವಂತಹ ದೇವಸ್ಥಾನ ಅಂತಾನೆ ಹೇಳ್ಬೋದು. ಬಹಳ ಪ್ರಸಿದ್ಧವಾಗಿರುವಂಥದ್ದು. ಮತ್ತೆ ನಾವು ಮಾಡಿರುವಂತಹ ಹರಕೆ ಆಗಲಿ, ನಮ್ಮ ಒಂದು ನಂಬಿಕೆ ಆಗಲಿ, ಈ ಒಂದು ದೇವಸ್ಥಾನ ಖಂಡಿತವಾಗಿಯೂ ಅದನ್ನು ಈಡೇರಿಸುತ್ತೆ ಅಂತ. ಗಂಗಮ್ಮ ದೇವಿಯ ಪಕ್ಕದಲ್ಲೇ ನರಸಿಂಹ ದೇವಸ್ಥಾನ, ಕಾಡುಮಲ್ಲೇಶ್ವರ ದೇವಸ್ಥಾನ, ದಕ್ಷಿಣ ಮೂರ್ತಿ, ನಂದಿ ದೇವಸ್ಥಾನ ಕೂಡ ಇಲ್ಲಿ ಇದೆ. ಇದು ಬಹಳ ಪ್ರಸಿದ್ಧವಾಗಿರುವ ದೇವಸ್ಥಾನ ಕೂಡ. ಇದು ಕೂಡ ಬಹಳ ಐ ಹೋಪ್ ಈ ವಿಡಿಯೋ ಇಷ್ಟ ಪ್ರಸಿದ್ಧವಾಗಿರುವಂತಹ ಆಗಿದೆ ತಿಳ್ಕೊಂಡಿದ್ದೀನಿ. ದೇವಸ್ಥಾನ ಇಷ್ಟ ಆಗಿದ್ರೆ ಇಲ್ಲಿ. ಏನು ಮಾಡಬೇಕು ಅಂತ ಗೊತ್ತಲ್ಲ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಅದೇ ರೀತಿ ಎಲ್ಲರಿಗೂ ನನ್ನ ಪ್ರೀತಿಯ ಧನ್ಯವಾದಗಳು.